ಮೇಡಮ್ ಹೆಂಗಿದೆ ನಮ್ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ಅಮ್ಮ. ವಯಸ್ಸು 16, ಮನಸ್ಸು ಹುಚ್ಚುಕೂಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ನಗು, ಮರುಗಳಿಗೆ ಮೌನ, ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ನಮಸ್ತೆ ಕರುನಾಡಿನ ಜನತೆಗೆ, ಅಮೋಘ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಅಪರ್ಣಾ ಈ ಹೆಸರು ಕನ್ನಡಿಗರಿಗೆ ಚಿರಪರಿಚಿತ. ಕಾರಣ ಅವರ ನಿರೂಪಣಾ ಶೈಲಿ. ಸ್ನೇಹಿತರೆ, ಅವರು ಅಚ್ಚ ಕನ್ನಡದಲ್ಲಿ ಮಾತನಾಡುತ್ತಿದ್ದ ರೀತಿ ಕನ್ನಡಿಗರಿಗೆ ತುಂಬಾ ಇಷ್ಟ. ಕನ್ನಡಿಗರ ಮನೆಮಗಳಾಗಿದ್ದ ಕನ್ನಡದ ಕಂದಮ್ಮ ಅಪರ್ಣಾ ಇನ್ನು ನೆನಪು ಮಾತ್ರ. ಅಚ್ಚ ಕನ್ನಡದ ಸ್ವಚ್ಛ ಪುಷ್ಪ ಇವರು. ಇನ್ನು ಮುಂದೆ ಜೇನಿನಂಥ ಧ್ವನಿ ಕೇವಲ ರೆಕಾರ್ಡಿಂಗ್ನಲ್ಲಿ ಮಾತ್ರ. ತಮ್ಮ ಅಚ್ಚ ಕನ್ನಡ ಮಾತಿನ ಶೈಲಿ ಮೂಲಕ ಪೂಜ್ಯ ಕನ್ನಡಿಗರ ಹೃದಯ ಗೆದ್ದ ಸ್ವಚ್ಛ ಮನಸ್ಸಿನ ಅಚ್ಚ ಕನ್ನಡತಿಯವರು. ಸ್ನೇಹಿತರೆ, ಅಪರ್ಣಾ ನಿರೂಪಕಿಯಾಗಿಯೇ ಕನ್ನಡಿಗರಿಗೆ ಹೆಚ್ಚು ಪರಿಚಯ. ಆದರೆ ಅಪರ್ಣಾ ಒಬ್ಬ ಅದ್ಭುತ ನಟಿ ಕೂಡ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದರಲ್ಲೂ ಅಪರ್ಣಾ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಆಕೆ ದೊಡ್ಡ ಸ್ಟಾರ್ ನಟಿ ಆಗ್ತಾಳೆ ಅಂತಾನೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದರು. ಯಾಕಂದ್ರೆ ಅಪರ್ಣಾನ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ದು ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲವರು. ಸ್ನೇಹಿತರೆ, ಈ ರೀತಿಯಾಗಿ ನಟನೆ, ನಿರೂಪಣೆ, ಧ್ವನಿ ಕಲಾವಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಅಚ್ಚ ಕನ್ನಡ ಮಾತನಾಡಿ ಕನ್ನಡಿಗರ ಹೃದಯ ಗೆದ್ದಿದ್ದ ಅಪರ್ಣಾ ಇಲ್ಲಿಯವರೆಗೂ ನಗು ನಗುತ್ತಲೇ ಜೀವನ ಸಾಗಿಸುತ್ತಿದ್ದ ಅಪರ್ಣಾಗೆ ಇದ್ದಕ್ಕಿದ್ದ ಹಾಗೆ ಏನಾಯಿತು? ಅವರು ತಮ್ಮ ಜೀವನದಲ್ಲಿ ಮಾಡಿದ ಸಾಧನೆ ಎಂಥದ್ದು? ಕನ್ನಡ ನಿರೂಪಣೆಯಲ್ಲಿ ಅಭಿಮಾನಿ ಸಾಗರವನ್ನು ಸಂಪಾದನೆ ಮಾಡಿದ್ದು ಹೇಗೆ? ಮತ್ತು ಅವರ ಬಾಲ್ಯ ಜೀವನ ಹೇಗಿತ್ತು? ಹಾಗೂ ಅವರ ಸಂಪೂರ್ಣ ಲೈಫ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ಎಲ್ಲವನ್ನೂ ಡೀಟೇಲ್ ಆಗಿ ತೋರಿಸ್ತೀವಿ, ನೋಡಿ. ಸ್ನೇಹಿತರೆ, ಅಪರ್ಣಾ ಅವರು 1966 ಅಕ್ಟೋಬರ್ 17ರಂದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿ ಎಂಬಲ್ಲಿ ಜನಿಸಿದರು. ಆದರೆ ಇವರು ಹೆಚ್ಚಾಗಿ ಬೆಳೆದಿದ್ದು ಎಲ್ಲವೂ ಬೆಂಗಳೂರಿನಲ್ಲಿಯೇ. ಆಕೆಯ ತಂದೆ ಕನ್ನಡ ಪ್ರಕಾಶನದಲ್ಲಿ ಚಲನಚಿತ್ರದ ಪತ್ರಕರ್ತರಾಗಿದ್ದರು. ಸ್ನೇಹಿತರೆ, ಅಪರ್ಣಾ ಅವರು ಚಲನಚಿತ್ರಗಳಿಗೆ ಪ್ರವೇಶಿಸಲು ಮೊದಲು ಸಂಗೀತ, ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಸ್ನೇಹಿತರೆ, 1984ರಲ್ಲಿ ಪ್ರಸಿದ್ಧ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಅಪರ್ಣಾ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅಲ್ಲಿ ಅವರು ಹೆಸರಾಂತ ನಟರಾದ ಅಂಬರೀಷ್ ಮತ್ತು ಜಯಂತಿ ಅವರೊಂದಿಗೆ ನಟಿಸಿದರು. ಇವರ ಪಾತ್ರವು ದಶಕಗಳ ಕಾಲ ವ್ಯಾಪಿಸಿರುವ ವೈವಿಧ್ಯಮಯ ನಟನಾ ವೃತ್ತಿ ಜೀವನದ ಆರಂಭವನ್ನು ಗುರುತಿಸಿತು. ಇದರ ನಂತರ ಅವರು ಸಂಗ್ರಾಮ, ನಮ್ಮೂರ ರಾಜ, ಸಾಹಸ ವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಡಾಕ್ಟರ್ ಎಂಬ ಕನ್ನಡ ಮುಂತಾದ ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಇವರು ಮೂಡಲ ಮನೆ ಮತ್ತು ಮುಕ್ತ ಎಂಬ ಹಿಟ್ ಟಿವಿ ಶೋಗಳಲ್ಲಿ ಕೆಲಸ ಮಾಡಿದರು. ಹೀಗೆ ತಮ್ಮ ವೃತ್ತಿ ಬದುಕನ್ನು ಬಣ್ಣದ ಲೋಕದಲ್ಲಿ ಪ್ರಾರಂಭ ಮಾಡಿದ ಅಪರ್ಣಾ ಅವರು 1990ರಲ್ಲಿ ಅಪರ್ಣಾ ಡಿಡಿ ಚಂದನದಲ್ಲಿ ದೂರದರ್ಶನ ನಿರೂಪಕಿಯಾಗಿ ಯಶಸ್ವಿ ವೃತ್ತಿ ಜೀವನಕ್ಕೆ ಪರಿವರ್ತನೆಗೊಂಡರು. 2000ನೇ ಇಸ್ವಿವರೆಗೂ ಇವರು ಉದ್ಯಮದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಹೀಗೆ ಅಪರ್ಣಾ ಅವರ ದೂರದರ್ಶನ ವೃತ್ತಿ ಜೀವನವು 1990ರ ದಶಕದಲ್ಲಿ ಡಿಡಿ ಚಂದನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲು ಪ್ರಾರಂಭಿಸಿತು. ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸುವ ಅವಳ ಸಾಮರ್ಥ್ಯ ಮತ್ತು ಅವಳ ಆಕರ್ಷಕ ಆನ್ಸ್ಕ್ರೀನ್ ಉಪಸ್ಥಿತಿಯು ಅವರನ್ನು ಕನ್ನಡಿಗರ ಮನೆಯ ಮಗಳನ್ನಾಗಿಸಿತು. ಬಲವಾದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವ ಕುಟುಂಬದಲ್ಲಿ ಜನಿಸಿದ ಇವರು 1993ರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅವರ ವಿಶಿಷ್ಟ ಧ್ವನಿ ಮತ್ತು ಆಕರ್ಷಕವಾದ ಪ್ರಸ್ತುತಿ ಶೈಲಿಯು ಅವರನ್ನು ಕೇಳುಗರಲ್ಲಿ ನೆಚ್ಚಿನವರನ್ನಾಗಿ ಮಾಡಿತು. ಸ್ನೇಹಿತರೆ, ನಂತರ ಇವರು ಏರ್ FM ರೇನ್ಬೋಗೆ ಮೊದಲ ನಿರೂಪಕರಾದರು. ಇದು ಉದ್ಯಮದಲ್ಲಿ ಅವರ ಖ್ಯಾತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಅಪರ್ಣಾ ಅವರ ದೂರದರ್ಶನ ವೃತ್ತಿ ಜೀವನವು 1998ರಲ್ಲಿ ದೀಪಾವಳಿ ಆಚರಣೆಯ ಭಾಗವಾಗಿ 8 ಗಂಟೆಗಳ ಕಾಲ ಸತತವಾಗಿ ಕಾರ್ಯಕ್ರಮಗಳನ್ನು
ಪ್ರಸ್ತುತಪಡಿಸುವ ಮೂಲಕ ದಾಖಲೆಯನ್ನು ಸ್ಥಾಪಿಸಿದರು. ಅಪರ್ಣಾ ಅವರು 2013ರಲ್ಲಿ ಕನ್ನಡ ಟಿವಿ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಭಾಗವಹಿಸಿದರು. ವಿಶಾಲ ಪ್ರೇಕ್ಷಕರಿಗೆ ತಮ್ಮ ಕ್ರಿಯಾತ್ಮಕ ವ್ಯಕ್ತಿತ್ವವನ್ನು ಪ್ರದರ್ಶಿಸಿದರು. ಸ್ನೇಹಿತರೆ, 2014ರಲ್ಲಿ ಅಪರ್ಣಾ ಅವರು ಬೆಂಗಳೂರು ಮೆಟ್ರೋಗೆ ತಮ್ಮ ಧ್ವನಿಯನ್ನು ನೀಡಿದರು. ಈ ಕೊಡುಗೆಯು ಕರ್ನಾಟಕದ ಸಾರ್ವಜನಿಕ ಜೀವನದ ಮೇಲೆ ಅವರ ಮಹತ್ವದ ಪ್ರಭಾವವನ್ನು ಮತ್ತಷ್ಟು ಎತ್ತಿ ತೋರಿಸುತ್ತದೆ. ಸ್ನೇಹಿತರೆ, ಅಪರ್ಣಾ ಅವರು 2015ರಿಂದ ಜನಪ್ರಿಯ ನಿರೂಪಕ ಸೃಜನ್ ಲೋಕೇಶ್ ನಿರ್ದೇಶಿಸಿದ ಸ್ಕೆಚ್ ಕಾಮಿಡಿ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರದಲ್ಲಿ ಅವರು ಪ್ರೇಕ್ಷಕರನ್ನು ಸಂತೋಷಪಡಿಸಿದ್ದಾರೆ. ಈ ರೀತಿಯಾಗಿ ತಮ್ಮ ಮಾತಿನ ಶೈಲಿ ಮತ್ತು ನಟನೆಯ ಮೂಲಕ ಅಪಾರ ಕನ್ನಡಿಗರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಸ್ನೇಹಿತರೆ, ಅಪರ್ಣಾ ಅವರು ಸರ್ಕಾರಿ ಕಾರ್ಯಕ್ರಮಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಸೊಗಸಾಗಿ ಕನ್ನಡ ಭಾಷೆಯಲ್ಲಿ ಪ್ರಸ್ತುತಪಡಿಸುವ ಮೂಲಕ ನಾಡಿನ ಮನೆ ಮಾತಾಗಿದ್ದ ಬಹುಮುಖ ಪ್ರತಿಭೆ ಬಹುಬೇಗ ನಮ್ಮನ್ನು ಅಗಲಿರುವುದು ಬೇಸರದ ಸಂಗತಿ. ಈ ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸಿನ ಕನ್ನಡದ ಕುವರಿ ಇನ್ನಿಲ್ಲ. ಇನ್ನು ಮುಂದೆ ಜೇನಿನಂಥ ಧ್ವನಿ ಕೇವಲ ರೆಕಾರ್ಡಿಂಗ್ನಲ್ಲಿ ಮಾತ್ರ. ಸ್ನೇಹಿತರೆ, ಕನ್ನಡದ ಜನಪ್ರಿಯ ನಿರೂಪಕಿ ಮತ್ತು ನಟಿ ಅಪರ್ಣಾ ಅವರು 2 ವರ್ಷಗಳ ಕಾಲ ಶ್ವಾಸಕೋಶದ ಕ್ಯಾನ್ಸರ್ ವಿರುದ್ಧ ಹೋರಾಡಿದ ನಂತರ ಜುಲೈ 11, 2024ರಂದು ನಿಧನರಾದರು. ಅವರು ಅನಾರೋಗ್ಯದ 4ನೆಯ ಹಂತದಲ್ಲಿದ್ದರು ಎಂದು ಅವರ ಪತಿ ನಾಗರಾಜ್ ವಸ್ತಾರೆ ಅವರು ದುಃಖದ ಸುದ್ದಿಯನ್ನು ವಿಡಿಯೋದಲ್ಲಿ ಹಂಚಿಕೊಂಡಿದ್ದರು. ಈ ಮಹಾಮಾರಿ ಕ್ಯಾನ್ಸರ್ ಕನ್ನಡದ ಕಂದಮ್ಮ ಸ್ವಚ್ಛ ಮನಸ್ಸಿನ ಅಚ್ಚ ಕನ್ನಡತಿಯ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿತು. ನಮ್ಮನ್ನೆಲ್ಲ ಅಗಲಿದ ಅಪರ್ಣಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಇನ್ನು ಮುಂದೆ ಅಪರ್ಣಾ ನೆನಪು ಮಾತ್ರ.